ಸಿಇಟಿ ಎಡವಟ್ಟು ಜನಿವಾರ ಹಾಕಿದ್ದಕ್ಕೆ ಆಕ್ರೋಶ. ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯ ಈಗ ಕಿಡಿಕಾರ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ಕೆಇಎ ನಿರ್ದೇಶಕ ಪ್ರಸನ್ನ ಮಾತನಾಡಿದ್ದಾರೆ. ಜನಿವಾರ ಘಟನೆಯ ಬಗ್ಗೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದಾರೆ ಪ್ರಸನ್ನ. ಜನಿವಾರ ತೆಗಿಬೇಕು ಅಂತ ಕೆಇಎ ಎಲ್ಲಿಯೂ ಕೂಡ ಹೇಳಿಲ್ಲ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಕೊಟ್ಟಂತಹ ಸ್ಪಷ್ಟನೆ ಜೊತೆಗೆ ಕ್ಷಮೆ ಕೇಳಿದ್ದಾರೆ. ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಸಮಾಜವನ್ನ ಗಮನದಲ್ಲಿಟ್ಕೊಂಡೇ ಪರೀಕ್ಷೆ ನಡೆಸಿಲ್ಲ. ಜನಿವಾರ ತೆಗೇರಿ ಅಂತ ಹೇಳಿದ್ದು ತಪ್ಪು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ಮಾತನಾಡಿದಂತಹ ಪ್ರಸನ್ನ ಅವರು ಹೇಳಿರೋದು. ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಕೆಇಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಎಚ್ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ತಾ ಹೋಗೋಣ. ಸರ್, ಈಗ ಆಗಿರ್ತಕ್ಕಂಥ ಘಟನೆ ನಿಮ್ಗೆ ಗೊತ್ತಿದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಸರ್? ತಮಗೆಲ್ಲ ಗೊತ್ತಿರುವಂತೆ ಶಿವಮೊಗ್ಗದಲ್ಲಿ ನಿನ್ನೆ ಅಲ್ಲ ಮೊನ್ನೆ ಆ್ಯಕ್ಚುಲಿ ಫಸ್ಟು ನಮ್ಮದು ಪರೀಕ್ಷೆ ಏನಿತ್ತು ಅವತ್ತು ಭೌತಶಾಸ್ತ್ರ ಬೆಳಿಗ್ಗೆ ಇತ್ತು. ಆ ಸಂದರ್ಭದಲ್ಲಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಡ್ರೆಸ್ ಕೋಡನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಜನಿವಾರ ತೆಗಿಬೇಕು ಅಂತೇಳಿ ಹೇಳಿದ್ದಾರೆ ಅಂತ. ವಿದ್ಯಾರ್ಥಿ ಜನಿವಾರ ತೆಗೆಯಲ್ಲ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ 10 ನಿಮಿಷ ಕಾಯಿಸಿ ನಂತರ ಪ್ರಿನ್ಸಿಪಲ್ ಬಂದು ಜನಿವಾರ ತೆಗಿಲಿಲ್ಲ ಅಂತಂದ್ರೂ ಅಡ್ಡಿ ಇಲ್ಲ ಅಂತ ಅಂದ್ಕೊಂಡು ಮತ್ತೆ ಪರಿಶೀಲನೆ ಮಾಡಿ ಕೈಯಲ್ಲಿರುವಂಥ ದಾರವನ್ನು ಕಟ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ ಅಂತ ಅವರ ಮಾವನೇ ಮಾಧ್ಯಮದಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ನಮಗೂ ಅದೇನೇ ವರದಿ ಇದೆ. ಜನಿವಾರ ತೆಗಿರಿ ಅಂತೇಳಿರುವಂಥದ್ದು ತಪ್ಪು. ನಾವು ಪ್ರಾಧಿಕಾರದ ವತಿಯಿಂದ ಅದನ್ನು ಸಮರ್ಥಿಸ್ಕೊಳ್ಳಲ್ಲ, ಖಂಡಿಸ್ತೀವಿ. ಯಾಕೆ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಸ್ತ್ರ ಸಂಹಿತೆಯನ್ನು ಏನು ಕೊಟ್ಟಿದ್ದೀವಿ ಅದರಲ್ಲಿ ನಾವು ಎಲ್ಲೂ ಜನಿವಾರವನ್ನು ತೆಗಿಬೇಕು ಅಂತ ಹೇಳಿಲ್ಲ. ಆದರೆ ಅವರು ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಪರೀಕ್ಷೆ ಬರೆದಿದ್ದಾರೆ. ಆದರೆ ಒಂದು ಜನಿವಾರ ತೆಗಿರಿ ಅಂತೇಳಿರೋದ್ರಿಂದ ಒಂದು ಬ್ರಾಹ್ಮಣ ಸಮಾಜದ ಅವರಿಗೆ ನೋವಾಗಿದೆ, ವಿದ್ಯಾರ್ಥಿಗಳಿಗೆ ಅದು ಹೇಳಬಾರ್ದಾಗಿತ್ತು, ಈ ಥರದ್ದು ಮಾರ್ಗಸೂಚಿ ಕೊಡಬಾರ್ದಾಗಿತ್ತು ಅಂತ. ನಾವು ಮಾರ್ಗಸೂಚಿ ಕೊಟ್ಟಿಲ್ಲ. ಆಮೇಲೆ ಪರೀಕ್ಷೆ ನಡೆಸುವಂಥ ಸಂಪೂರ್ಣ ಜವಾಬ್ದಾರಿ ಆಯಾ ಜಿಲ್ಲಾಧಿಕಾರಿಗಳು ಮತ್ತು SP ಅವ್ರ ಮೇಲಿರುತ್ತೆ. ನಾವು ಕಾನ್ಫಿಡೆನ್ಷಿಯಲ್ ವರ್ಕನ್ನು ಮಾಡ್ತೀವಿ, ಎಲ್ಲ ಡೈರೆಕ್ಷನ್ಸನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ಶಿವಮೊಗ್ಗದಲ್ಲಿ ಆಗಿರುವಂಥದ್ದು ಏನು ತೆಗೆದು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿನ ಕಾಯಿಸಿದ್ದು ತಪ್ಪು. ಹಾಗಾಗಿ ಅದನ್ನು ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದರಿಂದ ಏನಾದರೂ ನೋವಾಗಿತ್ತು ಅಂತಂದರೆ ಖಂಡಿತ ಅದಕ್ಕೆ ಕ್ಷಮೆಯನ್ನು ಸಹ ಕೋರ್ತೀನಿ. ಸಿಬ್ಬಂದಿ ಮೇಲೆ ಏನು ಕ್ರಮ ಆಗಿದೆ? ನೀವೀಗ ಪ್ರಾಥಮಿಕ ವರದಿನ ತೆಗೆದುಕೊಂಡಿದ್ದೀರಿ. ಆ ಪ್ರಾಥಮಿಕ ವರದಿಯಲ್ಲಿ ಏನು ಅಂಶಗಳು ಬೆಳಕಿಗೆ ಬಂದಿದೆ ಸರ್? ಈ ರೀತಿಯಾಗಿ ಜನಿವಾರ ಹಾಗೂ ಕಾಶಿದಾರವನ್ನು ಕಟ್ ಮಾಡಿಸಿದ್ದು ನಿಜನಾ, ಹೇಗೆ ಸರ್? ಜನಿವಾರವನ್ನು ಕಟ್ಟು ಮಾಡಿಸಿಲ್ಲ, ಕಾಶಿದಾರವನ್ನು ಕಟ್ ಮಾಡಿಸಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಜಿಲ್ಲಾಧಿಕಾರಿಗೆ ಹೇಳಿದ್ದಾರೆ. ಅಂದರೆ ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿ ಬರ್ತಾನೆ, ಅದು ಫಸ್ಟು ದಿವಸ ಫಸ್ಟು ಪೇಪರಲ್ಲಿ. ಆ್ಯಕ್ಚುಲಿ ನಿನ್ನೆ ಅವರು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿರೋದು ನಿನ್ನೆ, ಇದು ಆಗಿರೋ ಇನ್ಸಿಡೆಂಟು ಮೊನ್ನೆ. ಅವಾಗ ಅವನು ವಿದ್ಯಾರ್ಥಿ ತಿರಸ್ಕರಿಸ್ತಾನೆ, ಇಲ್ಲ ನಾನು ಜನಿವಾರ ತೆಗಿಲಿಕ್ಕೆ ಬರಲ್ಲ ಹಾಕಿದ ಮೇಲೆ ಅಂತ. 10 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದಾಗ ಮತ್ತೆ ಚೀಫ್ ಸೂಪರ್ಡೆಂಟ್ ಯಾರು ಪ್ರಿನ್ಸಿಪಾಲ್ ಇರ್ತಾರೆ ಅವರು ಬಂದು ಆ ವಿದ್ಯಾರ್ಥಿಗೆ ತಪಾಸಣೆ ಮಾಡಿ ಒಳಗಡೆ ಬಿಡಬೇಕು ಅಂತೇಳಿ ಮತ್ತೆ ಅದು ಕೈಯಲ್ಲಿರುವಂಥ ಕಾಶಿದಾರನ ಕಟ್ ಮಾಡಿ ಅವ್ರ ಮಾವನೇ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು ನಾವು ಯಾವುದೇ ಜನಿವಾರವನ್ನು ತೆಗೆದಿಲ್ಲ. ತೆಗೆಯುವಂಥದ್ದಕ್ಕೆ ಇದ್ದಂಥ ಒಬ್ಬ ಸಾಮಾನ್ಯ ಸಿಬ್ಬಂದಿ ಗೇಟಲ್ಲಿರುವಂಥವನು ಇನ್ಸಿಸ್ಟ್ ಮಾಡಿದಾಗ ಮೇಲಾಧಿಕಾರಿಗಳು ಬಂದು ಅದನ್ನು ಅಲ್ಲೇ ಬಗೆಹರಿಸಿದ್ದಾರೆ. ಅವರಿಗೆ ಪರೀಕ್ಷೆ ಬರೆಯುವಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗೆ ಯಾವುದಿಗೂ ಅನ್ಯಾಯ ಆಗಿಲ್ಲ. ಆದರೆ ಅದು ಹೇಳಿದ್ದು ಸಹ ತಪ್ಪು. ತೆಗಿಬೇಕು ಅಂತ ಹೇಳಿರುವಂಥ ಬಾಯಿಂದ ಬಂದಿರೋದು ಸಹ ತಪ್ಪು. ಅದಕ್ಕೆ ನಾವು ಈಗ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಕ್ರಮ ತಗೊಂಡು ನಿಮಗೆ ವರದಿ ಕೊಡ್ತೀವಿ ಅಂತ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇದಿಷ್ಟು ಏನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಎಚ್ ಪ್ರಸನ್ನ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.